ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಸಡನ್ನಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಸೊ ಆ ಕೆಲಸ ಏನು, ಯಾಕೆ ಹೋಗ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ. ಹಾಯ್ ಪಪ್ಪ, ಮನೆಗೆ ಬಂದ್ವಿ. ನನ್ನಮ್ಮ ಹಾಯ್ ಪಪ್ಪ. ನಮ್ಮಮ್ಮ ಹೂವು ಕಟ್ತಾ ಇದಾರೆ ನೋಡಿ ಗೈಸ್. ನಮ್ಮ ಮನೆ ಗಿಡದಲ್ಲೇ ಆಗಿರೋದು ಇಷ್ಟು ಹೂವು. ಇದಕ್ಕೆ ಹಾಕಡ ಹೂವು ಅಲ್ವಮ್ಮ? ನೋಡಿ ಎಷ್ಟುದಾಗಿದೆ. ನಮ್ಮ ಅಕ್ಕನಷ್ಟುದ್ದಾನೆ. ನಮ್ಮಮ್ಮ ಕಟ್ತವ್ರೆ. ನಮ್ಮ ಸುಬ್ಬನು ನಮ್ಮ ಜೊತೆನೆ ಬಂದ್ಲು. ನಮ್ಮಮ್ಮ ಫುಲ್ ಹ್ಯಾಪಿ. ಮನೆ ತುಂಬತಪ್ಪ ಅಂತ. ನಾಳೆ ಅವ್ರ ಮಗ ಬಂದ್ರೆ ಇನ್ನ ಫುಲ್ ಹ್ಯಾಪಿ. ಅಯ್ಯೋ ಖುಷಿ ಖುಷಿ ಅಂತ ಬಂದ ನೋಡಮ್ಮ. ನಿನ್ ಮೊಮ್ಮಗ ಹ್ಯಾಪಿ ಏನಮ್ಮ? ಕೋಪ ಮಾತು ಕೇಳಲ್ವಂತೆ. ಅವ್ರ ಅಮ್ಮನ ಮಾತು ಕೇಳಿದ್ರೆ ಮಾತ್ರ ಮಾತಾಡ್ತಾನಂತೆ. ಸೊ ಗೈಸ್, ಇದು ನಮ್ಮ ಮನೆ. ಇವಾಗ ಬಂದಿದ್ದೀವಿ. ನಾವು ಬಂದಿದ್ದ ವಿಶೇಷತೆ ಏನು ಅಂದ್ರೆ ಹೇಳ್ತೀನಿ ಆಮೇಲೆ. ವಿದ್ಯಾ ಬುದ್ಧಿ ಕೊಡ ಅಂತ ಬೇಡ್ಕೊಳಪ್ಪ. ಬಂದ ತಕ್ಷಣ ನಮ್ಮ ಅಪ್ಪ ದೇವ್ರಿಗೆ ನಮಸ್ಕಾರ ಹೊಡಿಸ್ತವ್ರೆ ನನ್ನ ಮಗನ ಹತ್ರ. ಬೇಡ್ಕೊ ಮಗನೇ ಸ್ವಾಮಿಗೆ ಅಂತ. ಡಾಕ್ಟರ್ ಆಗ್ಬೇಕು. ಡಾಕ್ಟರ್ ಸರ್ಜನ್. ಮುಗ್ತಾ ಇದ್ಯಾ? ಎಲ್ಲಿ ತೋರ್ಸು, ಏನದು ತೋರ್ಸು. ಗೈಸ್, ಇದು ಎಲ್ಲಾರು ನೀವು ತಿಂದಿದ್ದೀರ ಅನ್ಕೊಳ್ತೀನಿ. ನೋಡಿ ಇರ್ಕಿದ್ ಬೆಳೆ ಒಗ್ಗರಣೆ. ನೀ ತಿಂದಿದ್ಯಾ ಮಗನ ಈ ತರ? ತಿನ್ನಿ, ಹೇಗಿದೆ? ಇನ್ನು ಮಿಕ್ಸ್ ಮಾಡಿಲ್ಲ ಎಲ್ಲ. ನೀವು ತಿನ್ನಿ, ಹೇಗಿದೆ? ಮದ್ವೆ ಆದ ಹೊಸ್ರಲ್ಲಿ ಫುಲ್ ಹ್ಯಾಪಿ. ನನ್ ಕಂದಮ್ಮ ಹೂವ ಎಲ್ಲ ಇಟ್ಕೊಂಡು ಆಟ ಆಡ್ತಾವನೆ. ಏನು ಅಷ್ಟೊಂದ ಎಲ್ಲಿ? ಕಡ್ಲೆ ಬೀಜ ಎಲ್ಲ ಹಾಕಿದೀರ? ಇದಾಕಿ ಹಾಕಿಲ್ಲ, ಮಿಕ್ಸ್ ಮಾಡಿಲ್ಲ. ಬರೀ ಎಣ್ಣೆ ಎಲ್ಲ ಇಟ್ಟಿದ್ದೀರಾ? ಬಿಟ್ಟಿಲ್ಲ ನಾನು. ನಾವು ಸ್ವಾಮಿ ತಿನ್ಬೇಕಂತ. ನಮ್ಮ ಸ್ವಾಮಿ ಅಮ್ಮ ರೆಡಿ ಆಗಿದ್ದಾರೆ. ಎಲ್ಲಿಗೆ ರೆಡಿ ಆಗಿದ್ದಾರೆ ಗೊತ್ತಾ? ಅವ್ರ ತಂಗಿ ಮಗಳ ಫಂಕ್ಷನ್ ಇವತ್ತು. ಸ್ಕೂಲ್ ಡೇ ಇದೆ ನನ್ನ ತಂಗಿದು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಎಲ್ಲರೂ ರೆಡಿ ಆಗ್ತಿದೀವಿ. ಸೊ ನಮ್ಮ ಚೋಟೂಸ್ ಕೂಡ ರೆಡಿ ಆಗಿದೆ. ನಮ್ಮ ಪಾಪು ಹೋಗ್ತಾ ಇದೀವಿ ಇವಾಗ. ಅವ ಕೂಡ ರೆಡಿ, ಅವರ ದೊಡ್ಡಪ್ಪ ಕೂಡ ರೆಡಿ. ಎಲ್ಲರೂ ಹೋಗ್ತಾ ಇದೀವಿ ಸ್ಕೂಲ್ಗೆ. ಅವ್ರ ಅಕ್ಕ, ಚಿಕ್ಕ ಅಕ್ಕ ಬರ್ತಾ ಇದ್ದಾಳೆ ನನ್ನ ತಂಗಿ. ಸೊ ಎಲ್ರು ಹೋಗ್ತಾ ಇದೀವಿ. ಫೇಸ್ ವಾಶ್ ಮಾಡ್ತಾವಳೆ. ಬನ್ರಿ ನೋಡ್ಬಿಟ್ಟು ಹಿಂಗೆ ಕೆಳಗೆ ತೋರ್ಸೋ. ವೀನಸ್ ಅಂತ ಇರೋದು ತೋರ್ಸಿನಿ. ವೀನಸ್ ಅನ್ನ ಅಲ್ಲಿ ನೋಡಿ. ವೀನಸ್ ಅದು ಮೂನ್, ಅದ್ರ ಪಕ್ಕನೇ ಇದೆ ವೀನಸ್. ಇವತ್ತು ಕಾಣಿಸ್ತಾ ಇದೆ. ನಾವು ಹೋಗಿದ್ದು ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಅಂತ. ಬಟ್ ಅವತ್ತಿನ ದಿನವೇ ನಮ್ಮ ಆಂಟಿ ಮಗಳದು ಆ್ಯನ್ಯುವಲ್ ಡೇ ಇತ್ತು, ಸ್ಕೂಲ್ ಡೇ ಇತ್ತು. ಸೊ ಆಯಿತು, ಅಲ್ಲೂ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿ ಹೋದ್ವಿ. ಸೊ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸೊ ಇದು ನಡೀತಿದ್ದು ತಿಪ್ಟೂರ್ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಸೊ ಅವಳು ಓದಿರೋದಲ್ಲೇ. ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಸೊ ಹಾಗಾಗಿ ಇಲ್ಲೇ ಫಂಕ್ಷನ್ ಇತ್ತು. ಸೊ ಊಟದ ವ್ಯವಸ್ಥೆ ಕೂಡ ಮಾಡಿದರು ಆ್ಯನ್ಯುವಲ್ ಡೇ ದಿನ ಅವ್ರದ್ದು. ಅಂದರೆ ಎಲ್ರಿಗೂ ಫ್ಯಾಮಿಲಿ ಮೆಂಬರ್ಸ್ 7 to 8 ಮೆಂಬರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂಪನ್ಸ್ ಎಲ್ಲ ಕೊಟ್ಟಿದ್ರು. ಇಂಥವ್ರು ಮಾತ್ರ ಹೀಗೆ ಬರಬೇಕು ಅಂತ. ಇವರೇ ನಮ್ಮ ಆಂಟಿ, ಸುಮಾ ಆಂಟಿ. ಸೊ ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಕ್ರೌಡ್ ಇತ್ತು ಗೈಸ್. ಹಾಗೆ ನೋಡಿ ಮುಂದೆ ನೀವು ನೋಡಿ ಈಗ ತೋರಿಸ್ತೀನಿ ಎಂಥ ಕ್ರೌಡ್ ಅಂತ. ಎಷ್ಟೊಂದು ಜನ ಬಂದಿದ್ರು ಗೊತ್ತಾ? ನೋಡಿ ಇಡೀ ತಿಪ್ಟೂರೇ ಅಲ್ಲಿತ್ತು ಅಂದ್ಕೊಳ್ತೀನಿ, ಅಷ್ಟು ಜನ ಇತ್ತು. ಸೊ ಬರೀ ಪ್ರೈಮರಿ ಸೆಕ್ಷನ್ ಮಾತ್ರ ಇತ್ತು. 3 days ಪ್ರೋಗ್ರಾಮ್ ಮಾಡಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಸೊ ನೈರುತ್ ಕೂಡ ಇದ್ದಾನೆ, ಮರಕಂಡ್ ಡ್ಯಾನ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಇಲ್ಲೆಲ್ಲ ಇದು ಕರಾಟೆದು ಕೂಡ ಮಾಡಿಸಿದ್ರು. ಅಂದರೆ ಹೆಣ್ಮಕ್ಳು ಹೇಗೆ ಎಲ್ಲದರಲ್ಲೂ ಇರಬೇಕು, ಕರಾಟೆನೂ ಗೊತ್ತಿರಬೇಕು ಅನ್ನೋದ್ರಲ್ಲಿ. ಮತ್ತು ನೋಡಿ ಪುಟ್ ಮಕ್ಕಳಷ್ಟು ಊಟಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಪುಟ್ಟದಾಗಿ ಇಟ್ಟಿಟ್ಟೇ ಇದ್ದಾವೆ ಇವೆಲ್ಲ ಪ್ಲೇ ಗ್ರೂಪ್ದು ಅಂದ್ಕೊಳ್ತೀನಿ. ಸೊ ಸಿಕ್ಕಾಬಡೆ ಚೆನ್ನಾಗಿತ್ತು. ಸೊ ಈ ಡ್ಯಾನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇಲ್ಲೇ ನನ್ನ ತಂಗಿ ಲಾಸ್ಟ್ ಸೈಡಲ್ಲಿ ಇದ್ದಾಳೆ ನೋಡಿ, ಆ ಕಡೆ ಇದ್ದಾಳೆ. ಫೋಟೋಗ್ರಾಫರ್ ಇದ್ದಾರಲ್ಲ ಎದುರುಗಡೆ, ಆ ಕಡೆ ಸೈಡು. ಸೊ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ನೈರುತ್ ಅವ್ರ ಮಾವನ್ ಎಲ್ಲೂ ಹೋಗ್ಬಾರ್ದಂತ ಹೆಂಗ್ ಕಟ್ಟಾಕಿದಾನೆ ನೋಡಿ. ಅವ್ರ ಮಾವ ಬಿಟ್ಟು ಹೋಗ್ಕೂಡ್ದಂತೆ.
ಅವ್ರ ಮಾವ ಮುಖ ತೋರ್ಸಂಗಿಲ್ಲ. ಅವ್ನ ಬ್ಲಾಗಲ್ಲೆಲ್ಲ ಬರಲ್ಲ ಅಂತ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಗೈಸ್, ಅದಕ್ಕೆ ಮುಖ ಮುಚ್ಕಂತವನೆ. ಬಟ್ ಅವ್ನ ಹೆಂಗ್ ಕಟ್ಟಕ್ಕಿದ್ದ ನೋಡ್ರಿ. ಅವ್ರ ಮಾವ ಎಲ್ಲೂ ಹೋಗ್ಬಾರ್ದಂತ ಅವ್ನ ಬಿಟ್ಟು ಅದಕ್ಕೆ ಕಟ್ಟಾಕ್ಬಿಟ್ಟು ಗಾಡಿಗೆ ಕೂಡ ಔಸಿಟ್ಬಿಟ್ಟಿದ್ದಾನೆ. ಅಲ್ಲ ಚಿನಿ, ಎಲ್ಲಿದೆ ಚಿನಿ ಗಾಡಿಗೆ? ಎಲ್ಲಿದೆ ಬಂಗಾರ ಗಾಡಿಗೆ? ಗಾಡಿಗೆ ಗೊತ್ತಿಲ್ವಾ? ಔಸಿಟ್ಬಿಟ್ಟಿದ್ಯಾ? ಮಾಮನ್ ಕಟ್ಟಾಕಿದ್ಯಾ? ಸೋಫಾ ಕೆಳಗಡೆ ಔಸಿಟ್ಬಿಟ್ಟಿದ್ಯಾ? ಯಾರಿಗೂ ಹೇಳ್ಬೇಡ ಸೋಫಾ ಕೆಳಗಡೆ ಇಟ್ಟಿದ್ದೀನಿ ಅಂತ. ಏನ್ ಮಾಡ್ತೀಯಮ್ಮ? ಅಮ್ಮ ಗಾಡಿ ಕಟ್ಟಾಕಿದ್ದಾನೆ, ನಾ ಇರುತ್ತೋ. ಇವನು ಮುಖ ಮುಚ್ಕೊಂತವ್ರು, ಇವ್ನು ತೋರ್ಸಲ್ಲ. ಒಂದಲ್ಲ ಒಂದಿನ ನನ್ನ ಬ್ಲಾಗಲ್ಲಿ ನನ್ನ ತಮ್ಮ ಅಂತ ತೋರಿಸ್ತೀನಿ ಕಣೋ. ಟೇಸ್ಟ್ ನೋಡಕ್ ಸಕ್ಕದಾಗಿದ್ದಾನೆ, ಹೀರೋ ತರ. ಅದಕ್ಕೆ ತೋರಿಸ್ಬಾರ್ದು, ತೋರಿಸ್ಬಾರ್ದು. ನನ್ನ ತಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಇನ್ನೇನ್ 3rd ಇಯರ್ ಆಲ್ಮೋಸ್ಟ್ ಕಂಪ್ಲೀಟೆಡ್. ಇನ್ 1 ವರ್ಷ ಇದೆ. ಬಂದು ನೋಡಿ ನಮ್ಮ ಪುಟ್ಟಂಗಿ, ನಮ್ ಪುಟ್ಟಂಗಿ ಬಂದ್ಲಪ್ಪ. ನಮ್ ಪುಟ್ಟಂಗಿ ಅವಳು ಕೋಪ ಮಾಡ್ಕೊಂಡಿದ್ದಾಳೆ, ನನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಹೊರಗಡೆ ಅಂತ. ಇವರು ಕೋಪ ಮಾಡ್ಕೊಂಡವನೆ, ನನ್ನ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ ಅಂತ. ಅದಕ್ಕೆ ಕಟ್ಟಾಕ್ಬಿಟ್ಟಿದ್ದಾರೆ ನೋಡಿ. ಅವ್ರ ಫ್ರೆಂಡ್ಸ್ ಜೊತೆ ಹೋಗಕ್ ಬಿಡ್ತಲ್ಲ ಗೈಸ್, ಹಂಗ್ ಕಟ್ಟಾಕಿದ್ದಾರೆ ಇಬ್ರು. ಯಾಕೆ ಅಂಗಡಿಗೆ ಹೋದ್ರೆ ಏನು ತರಲ್ಲ ಅಂತ ನೀನು ನೋಡಿ ಬಿಚ್ಚಕ್ ಬಂದ್ಲು. ತಡೆಯೋದು ನೋ ಆಗ್ತವ್ರೆ ಗೈಸ್. ಅವ್ರ ಅಪ್ಪ ಎಲ್ಲೂ ಹೋಗ್ಬಾರ್ದು. ಏನ್ ಸುಬ್ಬಣ್ಣ? ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನೋಡಿ ನಮ್ಮ ಮನೆ ಮುಂದೆ ಹೇಗೆ ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮಮ್ಮಿ ಗಿಡ ಬೆಳೆಸ್ಬಿಟ್ಟಿದ್ದಾರೆ ಗೈಸ್, ಹೂವಿನ ಗಿಡ. ಸಕ್ಕದ ಹೂವು ಬಿಟ್ಟಿತ್ತು, ಎಲ್ಲ ಕಿತ್ಕೊಂಡು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಉಳಿಸಿದ್ದಾರೆ. ನಮ್ಮ ಡ್ಯಾಡು ಹೆಲ್ಪ್ ಮಾಡ್ತಾ ಇದೆ ನಮ್ಮ ಮಮ್ಮಿಗೆ. ಬ್ರೇಕ್ಫಾಸ್ಟ್ ನಾವಿವತ್ತು ಮಾರ್ನಿಂಗ್ ಬೇಗ ಹೋಗ್ಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಡ್ಯಾಡಿನೇ ಕೂತ್ಬಿಟ್ಟಿದ್ದಾರೆ. ಏನು ಡ್ಯಾಡಿ? ಅವ್ರ ಮೊಮ್ಮಗೆ ನಾಟ ಸಾಮಾನೆಲ್ಲ ಜೋಡಿಸ್ಕೊಂಡು ನಾನು ಮಮ್ಮಿಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದು. ಪಾಪಚ್ಚಿ ಬೇಗ ಎದ್ದು. ಏನು ಬ್ರೇಕ್ಫಾಸ್ಟ್ ಮಾ? ಪಲಾವು ಎಲ್ಲ ಸಾಮಾನು ತಂದ್ಬಿಟ್ಟು ಬೇಬೆ ಮಾಡ್ತಾವ್ರೆ. ಡ್ಯಾಡಿ ಹ್ಯಾಪಿನಾ ಮೊಮ್ಮಗನ ನೋಡಿ? ಡ್ಯಾಡಿ ಯಾರು ಇಷ್ಟ? ಮೊಮ್ಮಗ ಬಂದ್ರೆ ಇಷ್ಟ, ಎಲ್ಲರೂ ಇಷ್ಟ ಕಣಪ್ಪ. ಮಗಳು ಬಂದ್ರೆ ಇಷ್ಟನ? ಮಗಳು, ಅಳಿಯ, ಮೊಮ್ಮಗ, ಮಗ. ನಾನು ನನಗೆ 3 ಜನ ಇಷ್ಟ ಕಣಪ್ಪ. ಅಲ್ವೇನಪ್ಪ? ಸಪ್ರೇಟ್ ಇಲ್ಲ ನನಗೆ. ನಮ್ಮಪ್ಪ ಯಾವಾಗ್ಲೂ ನನ್ನ ಸೈಡ್. ಅಳಿಯಂದಿರು, ಮಗಳು, ಮೊಮ್ಮಗ, ಇಬ್ಬರ ಮಕ್ಕಳು, ನನ್ನ ಹೆಂಡತಿ, ಎಲ್ಲರೂ ಇಷ್ಟ. ಕಾಮನ್ ಓಲ್ ಫ್ಯಾಮಿಲಿ. ಸೊ ನಾವು ಬಂದಿದ್ದು ಇಂಪಾರ್ಟೆಂಟ್ ಕೆಲಸ ಏನು ಅಂತಂದರೆ ನಮ್ಮ ತೋಟದಲ್ಲಿ ಕಾಯಿ ಕಡಿಸ್ಬೇಕಿತ್ತು ಗೈಸ್. ಅದಕ್ಕೆ ಕೆಡಿಯೋರು ಸಿಗ್ತಾರೆ, ಕಾಯಿ ಕೀಳೋರು ಸಿಗ್ತಾರೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಬಂದಿದ್ವಿ. ಸೊ ಆ ಕೆಲಸ ಎಲ್ಲ ಮುಗಿಸಿದ್ವಿ. ಅದಾದಮೇಲೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಟ್ರೈನಲ್ಲಿ ಬಂದು ಟ್ರೈನಲ್ಲೇ ಹೋಗ್ತಾ ಇದ್ದೀವಿ. ಸೊ ಇದು ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್. ಸೊ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ನಮ್ಮ ಟ್ರೈನಿಗೆ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಟ್ರೈನ್ ಹತ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಯಾಕೋ ಫುಲ್ ನಿದ್ದೆ ಬಂದುಬಿಡ್ತು ಗೈಸ್. ನಾನು ಪಾಪು ಇಬ್ಬರು ನಿದ್ದೆ ಮಾಡಿದ್ದೀವಿ. ಅವಾಗ ಇವ್ರು ವಿಡಿಯೋ ಮಾಡಿದ್ದಾರೆ, ಬಟ್ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.